ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 3 ವರ್ಷದ ವಿಮಾನದ ಪ್ರಯಾಣದ ವೆಚ್ಚ ಎಷ್ಟಾಗಿದೆ ಅನ್ನುವಂಥ ವಿಚಾರಕ್ಕೆ ಸರ್ಕಾರ ಇವತ್ತು ಉತ್ತರ ಕೊಟ್ಟಿದೆ. ಬಿಜೆಪಿ ಹಿರಿಯ ನಾಯಕರಾದಂಥ ಎನ್ ರವಿಕುಮಾರ್ ಅವರು ಪರಿಷತ್ನಲ್ಲಿ ಕೇಳಿದಂತಹ ಪ್ರಶ್ನೆಗೆ ಸರ್ಕಾರವೇ ಉತ್ತರ ಕೊಟ್ಟಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಎನ್ ರವಿಕುಮಾರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಕೊಟ್ಟಂಥ ಉತ್ತರದ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು? ನೋಡಿ, ನಾನು ಪ್ರಶ್ನೆ ಕೇಳಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು 2023ರಲ್ಲಿ ಏನು ಮುಖ್ಯಮಂತ್ರಿ ಆದರು ಅವತ್ತಿನಿಂದ ಇವತ್ತಿನವರೆಗೆ ಅಂದರೆ 2.5 ವರ್ಷ ಆಯಿತು. 2.25 ವರ್ಷದಲ್ಲಿ ವಿಮಾನಕ್ಕೆ ಮತ್ತು ಹೆಲಿಕಾಪ್ಟರ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಕೇಳಿದೆ. ನನಗೆ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಕಚೇರಿಯಿಂದ. 47 ಕೋಟಿ 38 ಲಕ್ಷ ಚಿಲ್ಲರೆ ಹಣ ಖರ್ಚಾಗಿದೆ. ಅದರೊಳಗಡೆ 90% ಮುಖ್ಯಮಂತ್ರಿಗಳೇ ವಿಮಾನಕ್ಕೆ ಮತ್ತು ಹೆಲಿಕಾಪ್ಟರ್ಗೆ ಬಳಕೆ ಮಾಡಿದ್ದಾರೆ. ನಾನು ಕೇಳೋದಕ್ಕೆ ಬಯಸ್ತೇನೆ, ಕೇವಲ 2.25 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಹೆಂಗೆ ಖರ್ಚು ಮಾಡಿದರು? ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಖ್ಯಾತಿ ಇದೆ, ಅವರು ಸಮಾಜವಾದಿ ಅಂತ. ಸಮಾಜವಾದ ಏನು ಮಜಾವಾದನ? ಬಿಡಪ್ಪ, ಇವ್ರ ಬಗ್ಗೆ ಹಿಂಗೆ ಇದೆಯಾ? ಇಲ್ಲ, ಇವ್ರ ಬಗ್ಗೆ ಇವರು ಕಾವೇರಿ ಭವನ, ಅವರ ನಿವಾಸ ಏನಿದೆ, ಆ ಕಾವೇರಿ ಭವನದ ನಿವಾಸಕ್ಕೂ ಕೂಡ ಇದೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ನವೀಕರಣ ಮಾಡಿಸಿರೋದು ಇದೆ. ಅವರು ಹ್ಯೂಬ್ಲೋ ವಾಚನ್ನು ಕಟ್ಟಿಬಿಟ್ಟು ರಾಜ್ಯಾದ್ಯಂತ ಸುದ್ದಿಯಾಗಿದ್ದರು. ಇತ್ತೀಚೆಗೆ ಕಾರ್ಟಿಯರ್ ವಾಚನ್ನು ಕಟ್ಟಿರ್ತಕ್ಕಂಥದ್ದು ಸಾಕಷ್ಟು ಸುದ್ದಿಯಾಗಿದೆ. ಅವರ ಬ್ರೇಕ್ಫಾಸ್ಟು ಬಹಳ ಸುದ್ದಿ ಆಗ್ತಿದೆ. ಅವರ ಆಮೇಲೆ ನಾಟಿ ಕೋಳಿ ಬಗ್ಗೆನೂ ಸಾಕಷ್ಟು ಇದಾಗ್ತಾ ಇದೆ. ಯಾವ ಬೆಸ್ಟ್ ಮಾದರಿಗಳನ್ನು ರಾಜ್ಯದಲ್ಲಿ ಇದು ಮಾಡಿದ್ದಾರೆ? ಅವರು ಒಳ್ಳೆ ರಸ್ತೆಗಳು ಮಾಡಿದ್ರಾ? ಗುಂಡಿ ಮುಚ್ಚಿದ್ರಾ? ಮೆಕ್ಕೆಜೋಳ ಖರೀದಿ ಕೇಂದ್ರ ತೆಗೆದ್ರಾ? ಹೆಸರಿಗೆ ಖರೀದಿ ಕೇಂದ್ರ ತೆಗೆದ್ರಾ? ಏನು ಮಾಡಿಲ್ಲ ರೈತರ ಪರವಾಗಿ. ಬಿಡಪ್ಪ, ಗೃಹಲಕ್ಷ್ಮಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಮಹಿಳೆಯರಿಗೆ ಹಾಕ್ತಿದ್ದಾರೆ. ಜುಲೈ ತಿಂಗಳಿಂದ ಇವತ್ತಿನವರೆಗೆ ಕಳೆದ ಒಂದು 5 ತಿಂಗಳಿಂದ 2,000 ರೂಪಾಯಿ ಮಹಿಳೆಯರ ಅಕೌಂಟಿಗೆ ಹಾಕಿಲ್ಲ. ಇದ್ಯಾವುದಕ್ಕೂ ದುಡ್ಡಿಲ್ಲ, ಇದಕ್ಕೆ ದುಡ್ಡಿದೆಯಾ? ಈ ಎಲ್ಲ ಪ್ರಶ್ನೆಗಳನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ಇದು ಸಮಾಜವಾದಿ ಸರ್ಕಾರ ಅಲ್ಲ, ಇದೊಂದು ಮಜಾವಾದಿ ಸರ್ಕಾರ. ಈಗ ಮುಖ್ಯಮಂತ್ರಿಗಳಂದ ಮಾತ್ರಕ್ಕೆ ಇಡೀ ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡಲೇಬೇಕಾಗತ್ತೆ, ಅವಾಗ ವಿಮಾನ ಪ್ರಯಾಣ ಮಾಡಲೇಬೇಕಾಗತ್ತೆ, ಹೆಲಿಕಾಪ್ಟರಲ್ಲಿ ಹೋಗ್ಬೇಕಾಗತ್ತೆ. ನಾನು ಬೇಡ ಅಂತ ಹೇಳ್ತಿಲ್ಲ. ನಿಮಗೆ ತುರ್ತಿದ್ರೆ, ಅವಶ್ಯಕತೆ ಇದ್ದರೆ ಖಂಡಿತ ಹೆಲಿಕಾಪ್ಟರ್ ಮತ್ತು ವಿಮಾನವನ್ನು ಬಳಕೆ ಮಾಡಬೇಕು. ಮುಖ್ಯಮಂತ್ರಿಗೆ ಅಷ್ಟು ಸ್ವಾತಂತ್ರ್ಯ ಇದ್ದೇ ಇದೆ. ಆದರೆ 47 ಕೋಟಿ ಬಳಕೆ ಮಾಡುವಷ್ಟು ಅವಶ್ಯಕತೆ ಅನಿವಾರ್ಯ ಕಾರ್ಯಕ್ರಮಗಳು ಇದ್ವಾ? ಈ ಪ್ರಶ್ನೆಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಬಯಸ್ತೇನೆ. ಮೈಸೂರಿನ ಪ್ರಯಾಣದ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಸುಮಾರು ನೋಡಿ, ಮೈಸೂರು ಮತ್ತು ಬೆಂಗಳೂರು ಮಧ್ಯದಲ್ಲಿ ಸುಮಾರು ಒಂದು 5 ಕೋಟಿಯಷ್ಟು ಹಣ ಖರ್ಚು ಮಾಡಿದ್ದಾರೆ. ಎಷ್ಟು ಅವರ್ ಜರ್ನಿ? ವಿತಿನ್ 2 ಅವರ್ಸ್. ಎಕ್ಸ್ಪ್ರೆಸ್ ಕಾರಿಡಾರ್ ಅದು. ಇಂಥ ಒಂದು ಒಳ್ಳೆ ರಸ್ತೆ ಇಟ್ಕೊಂಡು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೆಲಿಕಾಪ್ಟರು ವಿಮಾನ ಬಳಕೆ ಮಾಡ್ತಿದ್ದಾರೆ ಅಂತಂದರೆ ಏನು ಅರ್ಥ? ಇದಾ ಸಮಾಜವಾದ? ಏನು ಮಜಾವಾದನ? ಜನರ ಟ್ಯಾಕ್ಸ್ನ ಹಣ ಈ ಥರ ಬಳಕೆ ಮಾಡೋದ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಜನರ ಹಣ ಬೇರೆ ರೀತಿಯಲ್ಲಿ ಬಳಕೆ ಆಗಬಾರ್ದು, ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಎನ್ ರವಿಕುಮಾರ್ ಅವರು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 3 ವರ್ಷದ ವಿಮಾನದ ಪ್ರಯಾಣದ ವೆಚ್ಚ ಎಷ್ಟಾಗಿದೆ ಅನ್ನುವಂಥ ವಿಚಾರಕ್ಕೆ ಸರ್ಕಾರ ಇವತ್ತು ಉತ್ತರ ಕೊಟ್ಟಿದೆ. ಬಿಜೆಪಿ ಹಿರಿಯ ನಾಯಕರಾದಂಥ ಎನ್ ರವಿಕುಮಾರ್ ಅವರು ಪರಿಷತ್ನಲ್ಲಿ ಕೇಳಿದಂತಹ ಪ್ರಶ್ನೆಗೆ ಸರ್ಕಾರವೇ ಉತ್ತರ ಕೊಟ್ಟಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಎನ್ ರವಿಕುಮಾರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಕೊಟ್ಟಂಥ ಉತ್ತರದ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು? ನೋಡಿ, ನಾನು ಪ್ರಶ್ನೆ ಕೇಳಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು 2023ರಲ್ಲಿ ಏನು ಮುಖ್ಯಮಂತ್ರಿ ಆದರು ಅವತ್ತಿನಿಂದ ಇವತ್ತಿನವರೆಗೆ ಅಂದರೆ 2.5 ವರ್ಷ ಆಯಿತು. 2.25 ವರ್ಷದಲ್ಲಿ ವಿಮಾನಕ್ಕೆ ಮತ್ತು ಹೆಲಿಕಾಪ್ಟರ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಕೇಳಿದೆ. ನನಗೆ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಕಚೇರಿಯಿಂದ. 47 ಕೋಟಿ 38 ಲಕ್ಷ ಚಿಲ್ಲರೆ
ಹಣ ಖರ್ಚಾಗಿದೆ. ಅದರೊಳಗಡೆ 90% ಮುಖ್ಯಮಂತ್ರಿಗಳೇ ವಿಮಾನಕ್ಕೆ ಮತ್ತು ಹೆಲಿಕಾಪ್ಟರ್ಗೆ ಬಳಕೆ ಮಾಡಿದ್ದಾರೆ. ನಾನು ಕೇಳೋದಕ್ಕೆ ಬಯಸ್ತೇನೆ, ಕೇವಲ 2.5-2.5 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಹೆಂಗೆ ಖರ್ಚು ಮಾಡಿದರು? ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಖ್ಯಾತಿ ಇದೆ, ಅವರು ಸಮಾಜವಾದಿ ಅಂತ. ಸಮಾಜವಾದ ಏನು ಮಜಾವಾದನ? ಬಿಡಪ್ಪ ಇವ್ರ ಬಗ್ಗೆ ಹಿಂಗೆ ಇದೆಯಾ? ಇಲ್ಲ, ಇವ್ರ ಬಗ್ಗೆ ಇವರು ಕಾವೇರಿ ಭವನ, ಅವರ ನಿವಾಸ ಏನಿದೆ, ಆ ಕಾವೇರಿ ಭವನದ ನಿವಾಸಕ್ಕೂ ಕೂಡ ಇದೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ನವೀಕರಣ ಮಾಡಿಸಿರೋದು ಇದೆ. ಅವರು ಹ್ಯೂಬ್ಲೋ ವಾಚನ್ನು ಕಟ್ಟಿಬಿಟ್ಟು ರಾಜ್ಯಾದ್ಯಂತ ಸುದ್ದಿಯಾಗಿದ್ದರು. ಇತ್ತೀಚೆಗೆ ಕಾರ್ಟಿಯರ್ ವಾಚನ್ನು ಕಟ್ಟಿರ್ತಕ್ಕಂಥದ್ದು ಸಾಕಷ್ಟು ಸುದ್ದಿಯಾಗಿದೆ. ಅವರ ಬ್ರೇಕ್ಫಾಸ್ಟು ಬಹಳ ಸುದ್ದಿ ಆಗ್ತಿದೆ. ಅವರ ಆಮೇಲೆ ನಾಟಿ ಕೋಳಿ ಬಗ್ಗೆನೂ ಸಾಕಷ್ಟು ಇದಾಗ್ತಾ ಇದೆ. ಯಾವ ಉದಾಹರಣೆ, ಯಾವ ಬೆಸ್ಟ್ ಮಾದರಿಗಳನ್ನು ರಾಜ್ಯದಲ್ಲಿ ಇದು ಮಾಡಿದ್ದಾರೆ? ಅವರು ಒಳ್ಳೆ ರಸ್ತೆಗಳು ಮಾಡಿದ್ರ, ಗುಂಡಿ ಮುಚ್ಚಿದ್ರ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆಗೆದ್ರ, ಹೆಸರಿಗೆ ಖರೀದಿ ಕೇಂದ್ರ ತೆಗೆದ್ರ? ಏನು ಮಾಡಿಲ್ಲ ರೈತರ ಪರವಾಗಿ. ಬಿಡಪ್ಪ, ಗೃಹಲಕ್ಷ್ಮಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಮಹಿಳೆಯರಿಗೆ ಹಾಕ್ತಿದ್ದಾರೆ. ಜುಲೈ ತಿಂಗಳಿಂದ ಇವತ್ತಿನವರೆಗೆ ಕಳೆದ ಒಂದು 5 ತಿಂಗಳಿಂದ 2,000 ರೂಪಾಯಿ ಮಹಿಳೆಯರ ಅಕೌಂಟಿಗೆ ಹಾಕಿಲ್ಲ. ಇದ್ಯಾವುದಕ್ಕೂ ದುಡ್ಡಿಲ್ಲ, ಇದಕ್ಕೆ ದುಡ್ಡಿದೆಯಾ? ಈ ಎಲ್ಲ ಪ್ರಶ್ನೆಗಳನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ಇದು ಸಮಾಜವಾದಿ ಸರ್ಕಾರ ಅಲ್ಲ, ಇದೊಂದು ಮಜಾವಾದಿ ಸರ್ಕಾರ. ಸರ್, ಈಗ ಮುಖ್ಯಮಂತ್ರಿಗಳನ್ನ ಮಾತ್ರಕ್ಕೆ ಇಡೀ ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡಲೇಬೇಕಾಗತ್ತೆ, ಅವಾಗ ವಿಮಾನ ಪ್ರಯಾಣ ಮಾಡಲೇಬೇಕಾಗತ್ತೆ, ಹೆಲಿಕಾಪ್ಟರಲ್ಲಿ ಹೋಗ್ಬೇಕಾಗತ್ತೆ. ನಾನು ಬೇಡ ಅಂತ ಹೇಳ್ತಿಲ್ಲ. ನಿಮಗೆ ತುರ್ತಿದ್ರೆ, ಅವಶ್ಯಕತೆ ಇದ್ದರೆ ಖಂಡಿತ ಹೆಲಿಕಾಪ್ಟರ್ ಮತ್ತು ವಿಮಾನವನ್ನು ಬಳಕೆ ಮಾಡಬೇಕು. ಮುಖ್ಯಮಂತ್ರಿಗೆ ಅಷ್ಟು ಸ್ವಾತಂತ್ರ್ಯ ಇದ್ದೇ ಇದೆ. ಆದರೆ 47 ಕೋಟಿ ಬಳಕೆ ಮಾಡುವಷ್ಟು ಅವಶ್ಯಕತೆ ಅನಿವಾರ್ಯ ಕಾರ್ಯಕ್ರಮಗಳು ಇದ್ವಾ? ಈ ಪ್ರಶ್ನೆಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಬಯಸ್ತೇನೆ. ಮೈಸೂರಿನ ಪ್ರಯಾಣದ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ ಸರ್. ಸುಮಾರು ನೋಡಿ, ಮೈಸೂರು ಮತ್ತು ಬೆಂಗಳೂರು ಮಧ್ಯದಲ್ಲಿ ಸುಮಾರು ಒಂದು 5 ಕೋಟಿಯಷ್ಟು ಹಣ ಖರ್ಚು ಮಾಡಿದ್ದಾರೆ. ಎಷ್ಟು ಅವರ್ ಜರ್ನಿ? ವಿತಿನ್ 2 ಅವರ್ಸ್. ಎಕ್ಸ್ಪ್ರೆಸ್ ಕಾರಿಡಾರ್ ಅದು. ಇಂಥ ಒಂದು ಒಳ್ಳೆ ರಸ್ತೆ ಇಟ್ಕೊಂಡು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೆಲಿಕಾಪ್ಟರು ವಿಮಾನ ಬಳಕೆ ಮಾಡ್ತಿದ್ದಾರೆ ಅಂತಂದರೆ ಏನು ಅರ್ಥ? ಇದಾ ಸಮಾಜವಾದ? ಏನು ಮಜಾವಾದನ? ಜನರ ಟ್ಯಾಕ್ಸ್ನ ಹಣ ಈ ಥರ ಬಳಕೆ ಮಾಡೋದಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಜನರ ಹಣವ ಬೇರೆ ರೀತಿಯಲ್ಲಿ ಬಳಕೆ ಆಗಬಾರ್ದು, ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಎನ್ ರವಿಕುಮಾರ್ ಅವರು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ.